ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಅಮೇರಿಕಾದಲ್ಲಿ ಸ್ನೋ ಸಡನ್ನಾಗಿ ಬೀಳ್ತಾ ಇದೆ. ಕ್ಲೈಮೇಟ್ ಚೇಂಜ್ ಆಗಿದ್ದರಿಂದ ಮಾರ್ಚ್ ಮಂತಲ್ಲೂ ಕೂಡ ಸ್ನೋ ಬೀಳ್ತಾ ಇದೆ. ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ನಿಮಗೆ ಟೈಮ್ ಲ್ಯಾಪ್ಸಲ್ಲಿ ಕಾರ್ನ ಕ್ಲೀನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಕಾರ್ಗೆ ತುಂಬ ಸ್ನೋ ಬಿದ್ದಿತ್ತು, ಆಲ್ಮೋಸ್ಟ್ 1 ಇಂಚ್ ಮೇಲೆ ಸ್ನೋ ಬಿದ್ದಿತ್ತು. ಅದನ್ನು ನಾನೀಗ ಕ್ಲೀನ್ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ನೋಡಿ, ಬ್ಯೂಟಿಫುಲ್ ಆಗಿದೆ ವೆದರು. ಮರಗಳು ನೆಕ್ಸ್ಟ್ ವೀಕ್ಗೆ ಸ್ಪ್ರಿಂಗ್ಗೆ ರೆಡಿ ಆಗ್ತಾ ಇದೆ. ಎಲೆಗಳು ಚಿಗುರೊಡೆಯೋದು ಮತ್ತು ಹೂ ಬಿಡೋದು ಎಲ್ಲ ಸ್ಟಾರ್ಟ್ ಆಗುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಸಡನ್ನಾಗಿ ಕ್ಲೈಮೇಟ್ ಚೇಂಜ್ ಆಗಿ, ವೆದರ್ ಚೇಂಜ್ ಆಗಿ ಸ್ನೋ ಬೀಳೋದು ತುಂಬ ಆಶ್ಚರ್ಯ. ಯಾಕಂತ ಹೇಳಿದ್ರೆ ಈ ವಾರದಲ್ಲಿ ಸ್ನೋ ಬೀಳಬಾರ್ದು ಅಮೇರಿಕಾದಲ್ಲಿ, ಆದರೂ ಬಿದ್ದಿದೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡು ನಾವು ನಮ್ಮ ಪ್ರತಿನಿತ್ಯದ ಕೆಲಸಗಳನ್ನು ಮುಂದುವರಿಸಬೇಕು. ಆಫೀಸ್ಗೆ ಹೋಗೋದು, ಸ್ಕೂಲ್ಗೆ ಕಳಿಸೋದು, ಮಕ್ಕಳನ್ನ ತರಕಾರಿ ತೊಗೊಂಡ್ಬರೋದು ಎಲ್ಲ ಮಾಡಲೇಬೇಕು. ಸೊ ಅದಕ್ಕೆ ನಮಗೆ ಕಾರ್ ಬೇಕೇ ಬೇಕು. ಕಾರಿಲ್ಲ ಅಂತ ಹೇಳಿದ್ರೆ ಜೀವನ ಮಾಡೋದು ತುಂಬ ಕಷ್ಟ. ಊಬರು, ಓಲಾ ಅಂತ ಬುಕ್ ಮಾಡ್ಕೊಂಡೋದ್ರೆ ನಾವು ಏನು ದುಡಿತೀವೋ ಅದೆಲ್ಲ ಅಲ್ಲಿಗೆ ಹೋಗ್ಬಿಡುತ್ತೆ. ಅದನ್ನು ಸ್ವಲ್ಪನಾದರೂ ಉಳಿತಾಯ ಮಾಡಬೇಕಂತ ಹೇಳಿದ್ರೆ ಸ್ವಂತ ಕಾರ್ ತೊಗೊಳ್ಳೋದು ಮುಖ್ಯ. ಅಮೇರಿಕಾದಲ್ಲಿ ಎಷ್ಟು ಜನ ಕಾರ್ ತಗೊಳ್ಳದೇ ಇದ್ದೀರೋ ಅವರು ಎಷ್ಟು ಕಡೆ ಹೋಗೋದಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಬಾಯ್. ಜೈ ಶ್ರೀರಾಮ್.